ನಂತರ ನ್ಯೂಸ್ ಲಂಚ್ಗೆ ಮತ್ತೆ ಸ್ವಾಗತ. ಬಳ್ಳಾರಿ ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದೆ ಬರ ಆವರಿಸಿದೆ. ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಉಲ್ಬಣಿಸಿದೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಇತ್ತ ಕ್ಯಾರೆ ಅಂತಿಲ್ಲ. ಶಾಸಕರಾಗಿ ಆಯ್ಕೆಯಾಗಿ ವರ್ಷ ಕಳೆದಿದೆ. ಆದರೆ ತಮಗೆ ಬಿಡುಗಡೆಯಾದ ಶಾಸಕರ ನಿಧಿಯನ್ನ ಬಳಕೆ ಮಾಡಿಕೊಳ್ಳುತ್ತಿಲ್ಲ. ಶಾಸಕ ಇ ತುಕಾರಾಂ ಹಾಗೂ ಸುರೇಶ್ ಬಾಬು ಅವರಂತೂ ಬಿಡುಗಡೆಯಾದ ಅನುದಾನದಲ್ಲಿ ನಯಾ ಪೈಸೆ ಬಳಕೆ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಪ್ರತಿ ವರ್ಷ ಪ್ರತಿಯೊಬ್ಬ ಶಾಸಕರಿಗೆ 2 ಕೋಟಿ ರೂಪಾಯಿ ಸರ್ಕಾರ ಅನುದಾನ ನೀಡುತ್ತೆ. ಈ ಅನುದಾನದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಖರ್ಚು ಮಾಡಬೇಕು. ಆದರೆ ಬಳ್ಳಾರಿ ಜಿಲ್ಲೆಯ ಕೆಲ ಶಾಸಕರುಗಳಂತೂ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬಂದ ಹಣವನ್ನು ಸಮರ್ಪಕವಾಗಿ ಬಳಕೆ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಶಾಸಕರ ಈ ವರ್ತನೆಗೆ ಕ್ಷೇತ್ರದ ಜನತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಗುರುರಾಜ್ ಹೂಗಾರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗುರುರಾಜ್, ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಕಡೆ ಮಳೆಯಾಗದೆ ಬರ ಆವರಿಸಿದ್ರೆ ಮತ್ತೊಂದು ಕಡೆ ಶಾಸಕರು ತಮಗೆ ಸಿಕ್ಕಿರುವಂಥ ಅನುದಾನದಲ್ಲಿ ನಯಾ ಪೈಸೆ ಖರ್ಚು ಮಾಡ್ತಾ ಇಲ್ಲ. ಹಾಗಾದ್ರೆ ಕ್ಷೇತ್ರದಲ್ಲಿ ಇರೋ ಅಂತ ಜನರ ಸಮಸ್ಯೆ ಹೇಗಿದೆ? ಜನ ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ? ಮಧುಸೂದನ್ ಏನಂತ ಹೇಳಿದ್ರೆ, ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ವರ್ಷ ಕಳೆದಿದೆ. ನೂತನ ಶಾಸಕರುಗಳು ಆಯ್ಕೆಯಾಗಿ ಈಗಾಗಲೇ 1.5 ವರ್ಷ ಆಗ್ತಾ ಬಂದಿದೆ. ಸರ್ಕಾರ ಏನ್ ಶಾಸಕರ ನಿಧಿಯಲ್ಲಿ ಕ್ಷೇತ್ರದ ಪ್ರದೇಶ ಅಭಿವೃದ್ಧಿಗಾಗಿ ಏನು ಅನುದಾನವನ್ನ ಘೋಷಣೆ ಮಾಡ್ತದೆ. ಪ್ರತಿ ವರ್ಷ ಕೂಡ ಸುಮಾರು ಒಬ್ಬೊಬ್ಬ ಶಾಸಕನಿಗೆ 2 ಕೋಟಿ ರೂಪಾಯಿ ಶಾಸಕರ ನಿಧಿಯನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಆದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ದುರಂತ ಅಂತ ಹೇಳಿದ್ರೆ, ಶಾಸಕರಿಗೆ ಬಿಡುಗಡೆಯಾದಂತಹ ಅನುದಾನ ಬಳಕೆ ಆಗ್ತಾ ಇಲ್ಲ. ಇದು ಈ ಕ್ಷೇತ್ರದ ಜನತೆಯ ಒಂದ್ ರೀತಿ ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಕ್ಷೇತ್ರದಲ್ಲಿ ಬರಗಾಲ ಆವರಿಸಿದೆ, ಸಮರ್ಪಕ ಮಳೆ ಆಗ್ತಾ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ, ಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಜನರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿತ್ತು. ಕುಡಿಯುವ ನೀರು ಪೂರೈಕೆ ಆಗಿರ್ಬೋದು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಕ್ಷೇತ್ರದ ಒಟ್ಟಾರೆ ಅಭಿವೃದ್ಧಿಗೆ ಏನ್ ಶ್ರಮಿಸಬೇಕಾಗಿತ್ತು. ಆದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯತೆ ಎದ್ದು ಕಾಣ್ತಾ ಇದೆ. ಅದರಲ್ಲೂ ಕೂಡ ಸಂಡೂರಿನ ಶಾಸಕ ಆಡಳಿತ ಪಕ್ಷದ ಕಾಂಗ್ರೆಸ್ನ ತುಕಾರಾಂ ಏನಿದ್ದಾರೆ, ಅವರು ಬಂದಂತ ಏನು 2 ಕೋಟಿ ರೂಪಾಯಿ ಅನುದಾನವಿತ್ತು, ಅದರಲ್ಲಿ 1 ರೂಪಾಯಿ ಕೂಡ ನಯಾ ಪೈಸೆ ಅನುದಾನವನ್ನ ಬಳಕೆ ಮಾಡದೆ ಒಂದು ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ. ಹಾಗಾಗಿ ಕ್ಷೇತ್ರದ ಜನ ಶಾಸಕರುಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇವರನ್ನ ಓಟ್ ಹಾಕಿ ಗೆಲ್ಲಿಸಿದ್ದು ಯಾವ ಕಾರಣಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ಇವರು ನಮ್ಮಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಅನ್ನುವಂಥದ್ದು ಈ ಕ್ಷೇತ್ರದ ಜನರ ಪ್ರಶ್ನೆ ಆಗಿದೆ. ಅದೇ ರೀತಿ ಕಂಪ್ಲಿಯ ಶಾಸಕ ಸುರೇಶ್ ಬಾಬು ಕೂಡ ಈಗಾಗಲೇ ಬೇಲಿಕೇರಿ ಹದಿರು ನಾಪತ್ತೆ ಪ್ರಕರಣದಲ್ಲಿ ಜೈಲು ಸೇರಿದರೆ, ಅವರು ಕೂಡ ಅಂದ್ರೆ ಅವರಿಗೆ ಬಿಡುಗಡೆ ಆದಂತಹ 2 ಕೋಟಿ ಹಣದಲ್ಲಿ ನಯಾ ಪೈಸೆ ಕೂಡ ಖರ್ಚು ಮಾಡದೇನೆ ಒಂಥರ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಜಿಲ್ಲೆಯ ಉಳಿದ ಶಾಸಕರು ಕೂಡ ಅಂದ್ರೆ ಸಮರ್ಪಕವಾಗಿ ತಮ್ಮ ಅನುದಾನವನ್ನ ಬಳಕೆ ಮಾಡಿಲ್ಲ. ಬಳ್ಳಾರಿ ನಗರದ ಶಾಸಕರುವಂತಹ ಅನಿಲ್ ನಾಡ್ ಅವರು ಕೇವಲ 18 ಲಕ್ಷ ರೂಪಾಯಿ ವೆಚ್ಚದ ಒಂದು ಕ್ರಿಯಾ ಯೋಜನೆಯನ್ನ ಮಾಡಿ ಅಷ್ಟೇ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಸಲ್ಲಿಕೆ ಮಾಡಿದ್ದಾರೆ. ಅವರು ಕೂಡ ಅನುದಾನವನ್ನ ಬಳಕೆ ಮಾಡಿಲ್ಲ. ಹಾಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈಗ ವ್ಯಾಪಕವಾದಂತಹ ಒಂದು ಖಂಡನೆ ವ್ಯಕ್ತವಾಗ್ತಾ ಇದೆ. ಜನ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸಮಸ್ಯೆಗಳು ಸಾಕಷ್ಟು ಇದಾವೆ, ಅವುಗಳಿಗೆ ಸ್ಪಂದಿಸಬೇಕಾದಂತಹ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಅವರ ಅಕ್ರಮ ಆಸ್ತಿಗಳೇನಿದಾವೆ ಅವುಗಳನ್ನ ಅಂದ್ರೆ ಗಟ್ಟಿ ಮಾಡ್ಕೊಳ್ಳಿಕ್ಕೆ, ಅವುಗಳನ್ನ ಸಂರಕ್ಷಿಸಲಿಕ್ಕೆ ಇವರು ಶಾಸಕರಾಗಿದ್ದಾರೆ. ಜನರ ಸಮಸ್ಯೆಗೆ ಇವರು ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತದೆ. ಮಧುಸೂದನ್, ಧನ್ಯವಾದ ಗುರುರಾಜ್ ಹೂಗಾರ್ ನಿಮ್ಮ ಮಾಹಿತಿಗೆ.